ಈಗ ನೋಡ್ಕೊಳ್ಳಿ ಕ್ವಶನ್ನು. ಫೈಂಡ್ ಎ ರಿಯಲ್ ರೂಟ್ ಆಫ್ ದ ಇಕ್ವೇಷನ್ ಎಕ್ಸ್ ಇ ಪವರ್ ಎಕ್ಸ್ ಇಸ್ ಈಕ್ವಲ್ ಟು ಕಾಸ್ ಎಕ್ಸ್ ಬೈ ರೆಗ್ಯುಲರ್ ಫಾಲ್ಸಿ ಮೆಥಡ್. ನೋಡಿ ಇದನ್ನ ಯಾವ ಥರ ಮಾಡೋದು. ಫಸ್ಟ್ ಏನು ಮಾಡೋಣ, ಈಕ್ವೇಷನ್ ಬರ್ಕೊಬಿಡೋಣ. ಎಕ್ಸ್ ಇ ಪವರ್ ಎಕ್ಸ್ ಇಸ್ ಈಕ್ವಲ್ ಟು ಕಾಸ್ ಎಕ್ಸ್. ಈಗ ನೋಡಿ ನೆಕ್ಸ್ಟ್ ಏನು ಮಾಡಬೇಕಂದ್ರೆ ಎಕ್ಸ್ ಇ ಪವರ್ ಎಕ್ಸ್ ಪ್ಲಸ್ ಕಾಸ್ ಎಕ್ಸ್ ಈ ಕಡೆ ಬಂದರೆ ಮೈನಸ್ ಕಾಸ್ ಎಕ್ಸ್ ಆಗುತ್ತೆ ಈಸ್ ಈಕ್ವಲ್ ಟು 0. ಈಗ ನೆಕ್ಸ್ಟ್ ಇದನ್ನ ಎಫ್ ಆಫ್ ಎಕ್ಸ್ ಅಂತ ತಗೋಬೇಕು. ಲೆಟ್ ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಎಕ್ಸ್ ಇ ಪವರ್ ಎಕ್ಸ್ ಮೈನಸ್ ಕಾಸ್ ಎಕ್ಸ್. ಅರ್ಥ ಆಗ್ತಿದೆಯಲ್ವಾ? ಈಗೇನು ಮಾಡೋಣ, ಇದನ್ನ ಟೈಪ್ ಮಾಡೋಣ. ಕ್ಯಾಲ್ಸಿಲ್ ಜ್ಞಾಪಕ ಇಟ್ಕೊಳ್ಳಿ. ಟ್ರಿಗ್ನಾಮೆಟ್ರಿ ಬಂದರೆ ಕಾಸ್ ಎಕ್ಸು, ಸೈನ್ ಎಕ್ಸು, ಟ್ಯಾನ್ ಎಕ್ಸು, ಟ್ಯಾನ್ ಹೈಪರ್ಬೋಲಿಕ್ ಏನಾದರೂ ಬಂದರೆ ಜ್ಞಾಪಕ ಇಟ್ಕೊಳ್ಳಿ. ನೀವೇನು ಮಾಡಬೇಕು, ಕ್ಯಾಲ್ಸಿನ ರೇಡಿಯನಲ್ಲಿ ಇಟ್ಕೋಬೇಕು. ಟ್ರಿಗ್ನಾಮೆಟ್ರಿ ಅಂತ ಬಂದರೆ ರೇಡಿಯನ್ನಲ್ಲಿ. ನೋಡಿ ಬೇರೆ ಪ್ರಾಬ್ಲಮಲ್ಲೂ ಯಾವಾಗ ಬೇಕು ರೇಡಿಯನಲ್ಲಿ ಇಟ್ಕೊಂಡು ಮಾಡಿದ್ರೆ ಏನೂ ಪ್ರಾಬ್ಲಮ್ ಇಲ್ಲ. ಈಗ ಲಾಸ್ಟ್ 2 ಪ್ರಾಬ್ಲಮ್ ಮಾಡಿದ್ನಲ್ಲ, ಅದು ರೇಡಿಯನಲ್ಲಿ ಇಟ್ಕೊಂಡ್ರೂ ಏನೂ ಪ್ರಾಬ್ಲಮ್ ಇಲ್ಲ, ಡಿಗ್ರಿಲಿ ಇಟ್ಕೊಂಡ್ರೂ ಏನೂ ಪ್ರಾಬ್ಲಮ್ ಇಲ್ಲ. ಆದರೆ ಕಾಸು, ಸೈನು, ಟ್ಯಾನು ಅಂತ ಬಂದರೆ, ಟ್ರಿಗ್ನಾಮೆಟ್ರಿ ಬಂದರೆ ಕಂಪಲ್ಸರಿ ಕ್ಯಾಲ್ಸಿನ ರೇಡಿಯನ್ನಲ್ಲೇ ಇಡಬೇಕು. ಗೊತ್ತಾಗ್ತಿದೆಯಲ್ವಾ? ಮಿಸ್ ಮಾಡ್ಕೋಬೇಡಿ. ಈಗ ಕ್ಯಾಲ್ಸಿಲಿ ಏನು ಟೈಪ್ ಮಾಡೋಣ, ಆಲ್ಫಾ ಎಕ್ಸು ಶಿಫ್ಟು ಲ್ಯಾನು ಮತ್ತು ಎಕ್ಸು, ಆಮೇಲೆ ಮೈನಸ್ಸು ಕಾಸು, ಆಮೇಲೆ ಮತ್ತೆ ಎಕ್ಸು ಕ್ಲೋಸ್ ಬ್ರ್ಯಾಕೆಟ್. ಫಸ್ಟು ರೇಡಿಯನ್ನಲ್ಲಿ ಇಟ್ಕೊಳ್ಳಿ. ಶಿಫ್ಟು ಮೋಡು, ರೇಡಿಯನ್ ಅಂದರೆ ಯಾವುದು 4. ಅರ್ಥ ಆಗ್ತಿದೆಯಲ್ವಾ? ಶಿಫ್ಟು ಮೋಡು 4 ಹೊಡೆದ್ರೆ ರೇಡಿಯನ್ ಬರುತ್ತೆ. ಇದನ್ನ ಟೈಪ್ ಮಾಡ್ಕೊಳ್ಳಿ, ಎಕ್ಸ್ ಇ ಪವರ್ ಎಕ್ಸ್ ಮೈನಸ್ ಕಾಸ್ ಎಕ್ಸ್. ಅರ್ಥ ಆಗ್ತಿದೆಯಲ್ವಾ? ಈಗ ಕ್ಯಾಲ್ಕುಲೇಟ್. ಎಕ್ಸ್ ಜಾಗದಲ್ಲಿ 0 ಕೊಡಿ, ಏನು ಬರುತ್ತೆ ಸ್ಟಾರ್ಟಿಂಗಿಂದ ಹೇಳ್ಕೊಡ್ತೇನೆ ನೋಡಿ. ಫಸ್ಟು ಕ್ಲಿಯರ್ ಮಾಡ್ಕೊಳ್ಳಿ ಕ್ಯಾಲ್ಸಿನ. ಶಿಫ್ಟು 9 3 ಈಕ್ವಲ್. ಫಸ್ಟು ನೋಡಿ ಇದನ್ನ ಟೈಪ್ ಮಾಡೋಣ. ಈಗ ಡಿಗ್ರಿಲಿದೆ ಕ್ಯಾಲ್ಸಿ. ಆಲ್ಫಾ ಎಕ್ಸು ಶಿಫ್ಟು ಲ್ಯಾನು ಆಲ್ಫಾ ಎಕ್ಸು ಮೈನಸ್ ಕಾಸು ಆಲ್ಫಾ ಎಕ್ಸು. ಅರ್ಥ ಆಗ್ತಿದೆಯಲ್ವಾ? ನಾವೇನು ಮಾಡಬೇಕು, ಇದು ಟೈಪ್ ಮಾಡೋಕ್ಕೆ ಮುಂಚೆನೇ ಬೇಕಿದ್ರೆ ರೇಡಿಯನ್ ಕನ್ವರ್ಟ್ ಮಾಡಿ, ಇಲ್ಲ ಟೈಪ್ ಮಾಡಾದ್ಮೇಲೆನೂ ರೇಡಿಯನ್ ಆಗಿ ಚೇಂಜ್ ಮಾಡಿ. ಶಿಫ್ಟು ಮೋಡ್ 4 ಹೊಡೆದ್ರೆ ರೇಡಿಯನ್ ಬರುತ್ತೆ. ಈಗ ಕ್ಯಾಲ್ಕುಲೇಟ್ ಹೊಡೀರಿ. ಎಕ್ಸ್ ಜಾಗದಲ್ಲಿ 0 ಹೊಡೀರಿ. 0 ಹೊಡೆದ್ರೆ ಏನು ಬರುತ್ತೆ, -1. ಕ್ಯಾಲ್ಸಿ ಕ್ಲಿಯರ್ ಮಾಡಿಬಿಟ್ಟು ಸ್ಟಾರ್ಟ್ ಮಾಡಿ. ಎಫ್ ಆಫ್ 0 ಈಸ್ ಈಕ್ವಲ್ ಟು -1. ಈಗ ನೆಗೆಟಿವ್ ಬಂದರೆ ಪಾಸಿಟಿವ್ ಬರೋ ಗಂಟ ಮಾಡಬೇಕು. ಈಕ್ವಲ್ ಎಕ್ಸ್ ಜಾಗದಲ್ಲಿ 1 ನೋಡಿರಿ. ಈಗ ನೋಡಿ ಏನು ಬಂದಿದೆ, 2.1779 ಬರ್ತಿದೆ. ಎಫ್ ಆಫ್ 1 ಈಸ್ ಈಕ್ವಲ್ ಟು, ಇಲ್ಲಿ ನೋಡಿ 5th ಡಿಜಿಟ್ ಏನಿದೆ 7 ಇದೆ. 5 ಅಥವಾ 5ಗಿಂತ ಜಾಸ್ತಿ ಇದ್ದರೆ 79 ಇರೋದನ್ನ 80 ಮಾಡ್ಕೋಬೇಕು. 2.1780. ಅರ್ಥ ಆಗ್ತಿದೆಯಲ್ವಾ? ಈಗ ರೂಟ್ ಲೈಸ್ ಬಿಟ್ವೀನ್ 0, 1 ಅಂತ ಬರ್ಕೋಬೇಕು. ರೂಟ್ ಲೈಸ್ ಬಿಟ್ವೀನ್ 0, 1. ನೋಡಿ ಇದು ಅಕಸ್ಮಾತ್ ಏನಾದರೂ ಡಿಗ್ರಿಲಿದ್ದರೆ ಏನಾಗುತ್ತೆ ನೋಡಿ ಹೇಳ್ತೀನಿ. ಶಿಫ್ಟು ಮೋಡು 3 ಡಿಗ್ರಿಲಿದೆ ಅಂದ್ಕೊಳ್ಳಿ. ಕ್ಯಾಲ್ಕುಲೇಟ್. 0ಗೆ ಏನು ಬರುತ್ತೆ, ಸೇಮೇ ಬರುತ್ತೆ, -1. ಆದರೆ 1ಗೆ ನೋಡಿ ಆನ್ಸರ್ ರಾಂಗ್ ಇರುತ್ತೆ. 1.784. ಇಲ್ಲೇನಿದೆ 2.1780. ಇದು ರೈಟ್ ಆನ್ಸರ್, ಇದು ರಾಂಗ್ ಆನ್ಸರ್. ಗೊತ್ತಾಗ್ತಿದೆಯಲ್ವಾ? ಜ್ಞಾಪಕ ಇಟ್ಕೊಳ್ಳಿ. ರೇಡಿಯನಲ್ಲಿ ಕಂಪಲ್ಸರಿ ಇಟ್ಕೊಳ್ಳಿ. ಶಿಫ್ಟು ಮೋಡು 4 ರೇಡಿಯನಲ್ಲಿ ಇರಲಿ ಕ್ಯಾಲ್ಸಿ. ಗೊತ್ತಾಗ್ತಿದೆಯಲ್ವಾ? ಕ್ಯಾಲ್ಕುಲೇಟ್. ಎಕ್ಸ್ ಜಾಗದಲ್ಲಿ 1 ನೋಡಿದ್ರೆ ಏನು ಬರುತ್ತೆ, 2.17797 ಇದೆ. ಇದು 5th ಡಿಜಿಟ್ 7 ಇರೋದ್ರಿಂದ 5ಗಿಂತ ಜಾಸ್ತಿ, 79 ಇರೋದನ್ನ 80 ಮಾಡಬೇಕು. ಅರ್ಥ ಆಯ್ತಲ್ವಾ? ಈಗ ನೆಕ್ಸ್ಟ್ ಏನು ಮಾಡಬೇಕಂದ್ರೆ ಮಾಮೂಲಿ ಟೇಬಲ್ ಥರ ಮಾಡೋಣ. ಫಸ್ಟು ಎ ಬರ್ಕೊಳ್ಳಿ, ಆಮೇಲೆ ಎಫ್ ಆಫ್ ಎ, ಬಿ, ಆಮೇಲೆ ಎಫ್ ಆಫ್ ಬಿ, ಆಮೇಲೆ ಎಕ್ಸ್ ಇಸ್ ಈಕ್ವಲ್ ಟು ಫಾರ್ಮುಲಾ ಎ ಎಫ್ ಆಫ್ ಬಿ ಮೈನಸ್ ಬಿ ಎಫ್ ಆಫ್ ಎ ಹೋಲ್ ಡಿವೈಡೆಡ್ ಬೈ ಎಫ್ ಆಫ್ ಬಿ ಮೈನಸ್ ಎಫ್ ಆಫ್ ಎ, ಆಮೇಲೆ ಎಫ್ ಆಫ್ ಎಕ್ಸ್. ಇಷ್ಟು ಮಾಡಬೇಕು. ಈಗ ಎ ಅಂದರೆ 0, ಇಲ್ಲಿ ಎಫ್ ಆಫ್ 0 ಅಂದರೆ -1, ಬಿ ಅಂದರೆ 1,
ಎಫ್ ಆಫ್ ಬಿ ಅಂದರೆ ಎಫ್ ಆಫ್ 1 2.1780. ಇಲ್ಲಿ ಕ್ಯಾಲ್ಸಿಲಿ ಇದನ್ನ ಟೈಪ್ ಮಾಡ್ಕೊಳ್ಳಿ, ಎ ವೈ ಮೈನಸ್ ಬಿ ಎಕ್ಸ್ ay minus bx whole divided by y minus x. ಇದನ್ನ ಟೈಪ್ ಮಾಡ್ಕೊಳ್ಳಿ, ಎ ಸಿ ಡಿವೈಡ್ ಆಲ್ಫಾ ಎ ಆಲ್ಫಾ ವೈ ಮೈನಸ್ ಆಲ್ಫಾ ಬಿ ಆಲ್ಫಾ ಎಕ್ಸ್ ಆಮೇಲೆ ಆಲ್ಫಾ ವೈ ಮೈನಸ್ ಆಲ್ಫಾ ಎಕ್ಸ್ ಟೈಪ್ ಮಾಡಿ ಕ್ಯಾಲ್ಕುಲೇಟ್. ಈಗ ಇಲ್ಲಿ ಎ ಅಂದ್ರೇನು 0, ವೈ ಅಂದ್ರೇನು 2.1780, ಬಿ ಅಂದ್ರೇನು 1, ಎಕ್ಸ್ ಅಂದ್ರೇನು -1. ಆನ್ಸರ್ ಏನು ಬರುತ್ತೆ? 0.31466. ಇಲ್ಲಿ ನೋಡಿ, ಇಲ್ಲಿ 6ನ 7 ಮಾಡ್ಬಿಡಿ, 0.3147 ಮಾಡ್ಕೊಳ್ಳಿ. ಆಮೇಲೆ ಎ ಸಿ ಹೊಡೆದು ಮೇಲ್ಗಡೆ ಹೋಗೋಣ, ಎಫ್ ಆಫ್ ಎಕ್ಸ್ಗೆ ಕ್ಯಾಲ್ಕುಲೇಟ್. ಎಕ್ಸ್ ಜಾಗದಲ್ಲಿ ಏನು ನೋಡಿ ಅಣ್ಣ, 0.3147 ಎಷ್ಟು ಬರುತ್ತೆ? -0.51. ನೋಡಿ 5 ಡಿಜಿಟ್ 9 ಇರೋದ್ರಿಂದ 97ನ 98 ಬರ್ಕೋಬೇಕು. ಈಗ ನೋಡಿ ಆನ್ಸರ್ ಫಸ್ಟ್ ಏನು ಮಾಡಬೇಕು? ಎ ಬರ್ಕೋಬೇಕು 0, ಎಫ್ ಆಫ್ 0 ಅಂದರೆ -1, ಬಿ ಏನು 1, ಎಫ್ ಆಫ್ 1 ಅಂದರೆ ಇದು. ಆಮೇಲೆ ಕ್ಯಾಲ್ಸಿಲಿ ಇದು ಹೊಡಿಬೇಕು, ಎ ವೈ ಮೈನಸ್ ಬಿ ಎಕ್ಸ್ ಬೈ ವೈ ಮೈನಸ್ ಎಕ್ಸ್ ಅಂತ. ಇದು ಎಕ್ಸಾಮಲ್ಲಿ ಬರೆಯೋಕ್ಕೆ ಹೋಗಬೇಡಿ, ಕ್ಯಾಲ್ಕುಲೇಟ್ ಹೊಡೆದ್ಬಿಟ್ಟು ಎ ಅಂದರೆ ಇದು ಹಿಂಗೆ ಬನ್ನಿ, ಫಸ್ಟಿಂದ ಲಾಸ್ಟ್ಗೆ ಹೋಗ್ಬಿಟ್ಟು ಈ ಥರ ಬನ್ನಿ, 1 -1 ಹೊಡೆದ್ರೆ ಇದು ಬರುತ್ತೆ. ಆಮೇಲೆ ಇದು ಎಕ್ಸ್ ವ್ಯಾಲ್ಯೂ, ಎಫ್ ಆಫ್ ಎಕ್ಸ್ ಬೇಕು ಅಂದರೆ ಕ್ಯಾಲ್ಕುಲೇಟ್ ಎಕ್ಸ್ ಜಾಗದಲ್ಲಿ ಇದು ಹಾಕಿದ್ರೆ ಇದು ಎಫ್ ಆಫ್ ಎಕ್ಸ್ ಸಿಗುತ್ತೆ. ಇಲ್ಲಿ ನೆಗೆಟಿವ್ ಬಂದಿರೋದ್ರಿಂದ ಎಫ್ ಆಫ್ ಎಕ್ಸು, ಇಲ್ಲಿ ನೆಗೆಟಿವ್ ಇದೆಯಲ್ಲ, ನೆಗೆಟಿವ್ ಕೆಳಗಡೆ ಬರೀರಿ, -0.5198. ಆಮೇಲೆ ಇದನ್ನ ಲೆಫ್ಟಲ್ಲಿ ಬರ್ಕೊಳ್ಳಿ, 0.3147. ಆಮೇಲೆ ಇದು ರೈಟಲ್ಲಿ ಅಂದರೆ ಈಗ ಉಳಿದಿರೋದು ಏನಿದೆ ಅದೇ ಇರಲಿ, ಏನು ಚೇಂಜ್ ಮಾಡೋಕ್ಕೆ ಹೋಗಬೇಡಿ. ಈಗ ಮತ್ತೆ ಎ ಸಿ ಹೊಡೆದ್ಬಿಟ್ಟು ಮೇಲ್ಗಡೆ ಹೋಗಿ ಇಲ್ಲಿ ಕ್ಯಾಲ್ಕುಲೇಟ್ ಕೊಡಿ. ಎ ಏನು 0.3147, ವೈ ಏನು 2.1780, ಬಿ ಏನು 1, ಹಿಂಗೆ ಹೋಗಿ ಹಿಂಗೆ ಬರಬೇಕು 1, ಎಕ್ಸ್ ಏನು -0.5198. ಏನು ಬಂತು? 0.4467, 0.4467. ಆಮೇಲೆ ಇದು ಎಕ್ಸ್ ಬಂದ ತಕ್ಷಣ ಎ ಸಿ ಹೊಡೆದ್ಬಿಟ್ಟು ಎಫ್ ಆಫ್ ಎಕ್ಸ್ಗೆ ಹೋಗಬೇಕು. ಏನು? ಎಕ್ಸ್ ಇ ಪವರ್ ಎಕ್ಸ್ ಮೈನಸ್ ಕಾಸ್ ಎಕ್ಸ್. ಕ್ಯಾಲ್ಕುಲೇಟ್ ಹೊಡೆದ್ಬಿಟ್ಟು ಎಕ್ಸ್ ವ್ಯಾಲ್ಯೂ ಹಾಕಬೇಕು, 0.4467 ಹಾಕಿದ್ರೆ ನಿಮಗೆ ಇದು ಬರುತ್ತೆ, -0.2036. 2 ಇದೆ, 5 ಡಿಜಿಟ್ 2 ಇರೋದ್ರಿಂದ 36 ಇರೋ 36 ಇರಲಿ. ನೆಕ್ಸ್ಟ್ ಏನು ಮಾಡಬೇಕು? ನೆಗೆಟಿವ್ ಬಂದಿರೋದ್ರಿಂದ ನೆಗೆಟಿವ್ ಕೆಳಗಡೆ ಬರೀಬೇಕು, -0.2036 ಬರೆದಾದ್ಮೇಲೆ ಇದನ್ನ ಲೆಫ್ಟಲ್ಲಿ ಬರ್ಕೊಳ್ಳಿ, 0.4467. ಇದು ಹೆಂಗಿದೆ ಹಂಗೆ ಇರಲಿ. ಈಗ ಎ ಸಿ ಹೊಡೆದ್ಬಿಟ್ಟು ಮೇಲ್ಗಡೆ ಹೋಗಿ ಕ್ಯಾಲ್ಕುಲೇಟ್ ಹೊಡೀರಿ. ಎ ಅಂದ್ರೇನು 0.4467, ವೈ ಅಂದರೆ 2.1780, ಇದು 1, ಎಕ್ಸ್ ಅಂದರೆ -0.2036. ಆನ್ಸರ್ ಬಂದು 0.4940, 0.4940. ನೀವೇನು ಮಾಡಬೇಕಂದ್ರೆ ಇಲ್ಲಿ ಎ ಸಿ ಹೊಡೆದ್ಬಿಟ್ಟು ಎಫ್ ಆಫ್ ಎಕ್ಸ್ಗೆ ಹೋಗಬೇಕು, ಕ್ಯಾಲ್ಕುಲೇಟ್ ಎಕ್ಸ್ ಜಾಗದಲ್ಲಿ 0.4940 ಅಂತ ಹೊಡಿಬೇಕು. ಏನು ಬಂತು ಆನ್ಸರ್? -0.0708 ಬರುತ್ತೆ. ಮತ್ತೆ ನೆಗೆಟಿವ್ ಬಂದಿರೋದ್ರಿಂದ ನೆಗೆಟಿವ್ ಕೆಳಗಡೆ ಬರ್ಕೊಳ್ಳಿ, -0.0708. ಇದನ್ನ ಲೆಫ್ಟಲ್ಲಿ ಬರ್ಕೊಳ್ಳಿ, 0.4940. ರಿಮೈನಿಂಗ್ ಹೆಂಗಿದೆ ಹಂಗೆ ಬರೀರಿ. ಆಮೇಲೆ ಎ ಸಿ ಹೊಡೆದ್ಬಿಟ್ಟು ಎ ವೈಗೆ ಹೋಗಿ ಕ್ಯಾಲ್ಕುಲೇಟ್ ಕೊಡಿ. ಇಲ್ಲಿ ಎ ಅಂದರೆ 0.4940, ಇಲ್ಲಿ ವೈ ಅಂದರೆ 2.1780, ಬಿ ಅಂದರೆ 1, ಎಕ್ಸ್ ಅಂದರೆ -0.0708. ಏನು ಬಂತು? 0.5099, 0.5099. ಈ ಕ್ಯಾಲ್ಕುಲೇಟ್ ಎ ಸಿ ಹೊಡೆದ್ಬಿಟ್ಟು ಮೇಲ್ಗಡೆ ಎಫ್ ಆಫ್ ಎಕ್ಸ್ಗೆ ಹೋಗಿ
ಇಲ್ಲಿ ಕ್ಯಾಲ್ಕುಲೇಟ್ ಹೊಡೆದು ಎಕ್ಸ್ ಜಾಗದಲ್ಲಿ ಇದು ಹೊಡೀರಿ 0.5099 ಏನು ಬಂತು -0.0237ಕ್ಕೆ ನಿಲ್ಲಿಸಿ. ಅರ್ಥ ಆಗ್ತಿದೆಯಲ್ವಾ? ಈಗ ಮತ್ತೆ ನೆಗೆಟಿವ್ ಬಂದಿರೋದ್ರಿಂದ ನೆಗೆಟಿವ್ ಕೆಳಗಡೆ ಬರೀರಿ -0.037. ಇದು ಲೆಫ್ಟಲ್ಲಿ ಬರ್ಕೊಳ್ಳಿ 0.5099. ರೈಟ್ ಹೆಂಗಿದೆ ಹಂಗೆ ಇರಲಿ. ಈಗ AY - BXಗೆ ಹೋಗಿ AC ಕ್ಯಾಲ್ಕುಲೇಟ್. A ಅಂದರೆ 0.5099, Y ಅಂದರೆ 2.1780, B ಅಂದರೆ 1, X ಅಂದರೆ -0.037. ಆನ್ಸರ್ ಏನು ಬರುತ್ತೆ 0.5152. 52 ಯಾಕೆಂದರೆ ಇಲ್ಲಿ 517 ಇದೆ, ರೌಂಡ್ ಆಫ್ ಮಾಡಿದ್ರೆ 2 ಆಗುತ್ತೆ. 51 ಇರೋದು 52 ಆಗುತ್ತೆ. ಆಮೇಲೆ AC ಹೊಡೆದ್ಬಿಟ್ಟು ಮೇಲ್ಗಡೆ ಹೋಗಿ ಕ್ಯಾಲ್ಕುಲೇಟ್ ಹೊಡೀರಿ. ಎಕ್ಸ್ ಜಾಗದಲ್ಲಿ 0.5152 ಹೊಡೀರಿ. ಏನು ಬಂತು? ಇಲ್ಲಿ 10⁻³ ಬಂದರೆ ಶಿಫ್ಟು ಮೋಡು 6, ಇದರಲ್ಲಿ 8 ಡೆಸಿಮಲ್ಗೆ ಫಿಕ್ಸ್ ಮಾಡ್ಕೊಳ್ಳಿ. ಇಲ್ಲೇನಿದೆ ಬರ್ಕೊಳ್ಳಿ -0.0776 ಇದೆ. ನೀವು 78 ಮಾಡ್ಕೊಳ್ಳಿ, ಯಾಕಂದರೆ 5th ಡಿಜಿಟ್ 6 ಇರೋದ್ರಿಂದ 78 ಮಾಡ್ಕೊಳ್ಳಿ. ಈಗ ಮತ್ತೆ ನೆಗೆಟಿವ್ ಬಂದಿರೋದ್ರಿಂದ ನೆಗೆಟಿವ್ ಕೆಳಗಡೆ ಬರೀರಿ -0.078. ಇದನ್ನ ಲೆಫ್ಟಲ್ಲಿ ಬರ್ಕೊಳ್ಳಿ 0.5152. ಇದು ಹೆಂಗಿದೆ ಹಂಗೆ ಇರಲಿ. ಆಮೇಲೆ AY - BXಗೆ ಹೋಗಿ ಕ್ಯಾಲ್ಕುಲೇಟ್ ಕೊಡಿ. A ಎಷ್ಟು 0.5152, Y ಎಷ್ಟು 2.1780, B ಎಷ್ಟು 1, X ಎಷ್ಟು -0.0078. ಏನು ಬಂತು 0.5169 ಬಂತು. ಅರ್ಥ ಆಗ್ತಿದೆಯಲ್ವಾ? ನೀವೇನು ಮಾಡಿ AC ಹೊಡೆದ್ಬಿಟ್ಟು ಮೇಲ್ಗಡೆ ಹೋಗಿ ಕ್ಯಾಲ್ಕುಲೇಟ್ ಕೊಡಿ 0.5169 ಹೊಡೀರಿ. ಎಷ್ಟು ಬರುತ್ತೆ? -0.0026 ಬರುತ್ತೆ. ನೆಗೆಟಿವ್ ಬಂದಿರೋದ್ರಿಂದ ಮತ್ತೆ ಕೆಳಗಡೆ ಬರೀರಿ -0.0026. ಇದನ್ನ ಈ ಕಡೆ ಬರ್ಕೊಳ್ಳಿ 0.5169. ಅರ್ಥ ಆಗ್ತಿದೆಯಲ್ವಾ? ಇಲ್ಲಿ 1 ಹಂಗೆ ಇರಲಿ, ಇದು ಹಂಗೆ ಇರಲಿ. ಆಮೇಲೆ AC ಹೊಡೆದ್ಬಿಟ್ಟು ಮೇಲ್ಗಡೆ ಹೋಗಿ ಕ್ಯಾಲ್ಕುಲೇಟ್. A ಏನು 0.5169, Y ಏನು 2.1780, B ಏನು 1, X 0.0026. ಎಷ್ಟು ಬಂತು? 0.5175 ಬರುತ್ತೆ. AC ಹೊಡೀರಿ, ಮೇಲ್ಗಡೆ ಹೋಗಿ ಇಲ್ಲಿ ಕ್ಯಾಲ್ಕುಲೇಟ್ ಹೊಡೆದು 0.5175 ಹೊಡೀರಿ. ಎಷ್ಟು ಬಂತು? -0.30. ಇಲ್ಲಿ ನೋಡಿ 782 ನಂಬರ್ ಆದರೂ ಬರೀರಿ. ಈಗ ಮತ್ತೆ ಇದು ನೆಗೆಟಿವ್ ಕೆಳಗಡೆ ಬರ್ಕೊಳ್ಳಿ -0.0078. ಇದನ್ನ ಲೆಫ್ಟಲ್ಲಿ ಬರ್ಕೊಳ್ಳಿ 0.5175. ಇದು ಸೇಮ್ ಹಂಗೆ ಇರಲಿ. ಈಗ AC ಹೊಡೆದ್ಬಿಟ್ಟು AY - BXಗೆ ಹೋಗಿ ಕ್ಯಾಲ್ಕುಲೇಟ್ ಕೊಡಿ. A ಎಷ್ಟು 0.5175, Y ಎಷ್ಟು 2.1780, B ಏನು 1, X ಏನು -0.3078. ಇದೇನು ಬಂತು? 0.51767, ಅಂದರೆ 0.5177. ಇಲ್ಲೇನು ಮಾಡಬೇಕು? AC ಹೊಡೆದ್ಬಿಟ್ಟು ಮೇಲ್ಗಡೆ ಹೋಗಿ ಕ್ಯಾಲ್ಕುಲೇಟ್ ಹೊಡೀರಿ. ಎಕ್ಸ್ ಜಾಗದಲ್ಲಿ 0.5177 ಹೊಡೀರಿ. ಎಷ್ಟು ಬರುತ್ತೆ? -0.00017 ಬರುತ್ತೆ. ಇದನ್ನ ಬರ್ಕೊಳ್ಳಿ -0.3017. ಇದನ್ನ ಇಲ್ಲಿ ಬರ್ಕೊಳ್ಳಿ 0.5177. ಆಮೇಲೆ 1 2.1780. ಇಲ್ಲೇನು ಮಾಡಬೇಕಂದ್ರೆ AYಗೆ ಹೋಗಿ ಕ್ಯಾಲ್ಕುಲೇಟ್. A ಅಂದರೆ 0.5177, Y ಅಂದರೆ 2.1780, B ಅಂದರೆ 1, X ಅಂದರೆ -0.3017. ಆನ್ಸರ್ 0.5177. ಇಲ್ಲಿಗೆ ಸೇಮ್ ಬಂದರೆ ನಿಲ್ಲಿಸಬೇಕು. ದೇರ್ಫೋರ್ ಸೇಮ್ ಬಂದರೆ X = ಏನು? 0.5177. ಫೈನಲ್ ಆನ್ಸರ್. ದ ರಿಯಲ್ ರೂಟ್ ಆಫ್ ದ ಗಿವನ್ ಇಕ್ವೇಷನ್ ಈಸ್ 0.5177. ಇಲ್ಲಿ ನೋಡಿ ಎಷ್ಟು ರೀತಿ ಇಟ್ರೇಷನ್ ಆಗುತ್ತೆ ನೋಡಿ. 1 2 3 4 5 6 7 8 9
9ರಲ್ಲಿ ಬಂದಿದೆ. ಅಂದರೆ ಬೇರೆದೆಲ್ಲ ಬೇಗನೆ ಬರುತ್ತೆ, ಅಂದರೆ ಪ್ರೊಸೀಜರ್ನ ಫಾಲೋ ಮಾಡ್ಕೊಂಡು ಹೋಗ್ತಾಯಿರಿ, ಬರುತ್ತೆ ಆನ್ಸರ್. ಥ್ಯಾಂಕ್ ಯು. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ನೋಡಿ, ಡೀಟೇಲಾಗಿ ಫಸ್ಟ್ ವೀಡಿಯೋ ಸೆಕೆಂಡ್ ವೀಡಿಯೋ ನೋಡಿದ್ರೆ ಇದು ಈಸಿಯಾಗಿ ಅರ್ಥ ಆಗುತ್ತೆ ನಿಮಗೆ. ಫಸ್ಟು ಸೆಕೆಂಡ್ ಈಸಿ ಇದೆ, ನೀಟಾಗಿ ನೋಡ್ಕೊಳ್ಳಿ.